ವಿದ್ಯಾರ್ಥಿಗಳು ಯುವಜನತೆಯ ದೃಷ್ಟಿಯಲ್ಲಿ ಮುದ್ರಣ ಮಾಧ್ಯಮ ಮತ್ತು ಇದನ್ನೆಲ್ಲ ಅವರು ಹೇಗೆ ಗ್ರಹಿಸ್ತಾರೆ, ಪತ್ರಿಕೆಯನ್ನ ನೋಡ್ತಾರ ಅಥವಾ ಓದ್ತಾರ? ನೋಡಿ, ಪತ್ರಿಕೆಯನ್ನ ನೋಡ್ತಾರ ಅಥವಾ ಓದ್ತಾರ? ಓದುವುದರಿಂದ ಆಗುವ ಲಾಭ ಏನು, ಓದುವುದರಿಂದ ಆಗುವ ನಷ್ಟ ಏನು? ನಕಲಿ ಸುದ್ದಿ ಯಾವುದು, ಅಸಲಿ ಸುದ್ದಿ ಯಾವುದು? ನಕಲಿ ಸುದ್ದಿ ಯಾವುದು, ಅಸಲಿ ಸುದ್ದಿ ಯಾವುದು? ಸುಳ್ಳು ಸುದ್ದಿ ಯಾವುದು, ಕರೆ ಸುದ್ದಿ ಯಾವುದು? ಸತ್ಯಕ್ಕೆ ಹತ್ತಿರವಾದ ಸುದ್ದಿ ಯಾವುದು, ಸುಳ್ಳಿಗೆ ದೂರ ಇರುವಂತಹ ಸುದ್ದಿ ಯಾವುದು? ಸುದ್ದಿ ಒಮ್ಮೆ ಗೊತ್ತಾದ ಮೇಲೆಯೂ ಕೂಡ ಮತ್ತೊಮ್ಮೆ ನಾವು ಮುದ್ರಣ ಮಾಧ್ಯಮದತ್ತ ಮುಖ ಮಾಡೋದು ಯಾಕೆ? ಓದುಗರ ಬಯಕೆ, ಬೇಡಿಕೆ, ಅಪೇಕ್ಷೆ ಏನು? ಬೇಡಿಕೆಗೆ ಅನುಗುಣವಾಗಿ ಪತ್ರಿಕೆ ಕೊಡ್ತಾ ಇದೆಯಾ? ಅಭಿಪ್ರಾಯ, ಆಲೋಚನೆ ಒತ್ತಾಯಪೂರ್ವಕವಾಗಿ ಹೇರಿ ಪ್ರೇರೇಪಿಸಲಾಗ್ತಾ ಇದೆಯಾ? ಓದುಗರ ಅಭಿಲಾಷೆಯಂತೆ ಪತ್ರಿಕೆಯ ರೂಪ ತಾಳ್ತಾ ಇದೆಯಾ? ಮುದ್ರಣ ಮಾಧ್ಯಮ ರೆವಿನ್ಯೂ ಆಸ್ಪೆಕ್ಟ್, ಆದಾಯ ಸಂಬಂಧಿತ ನಡೆಗಳು ಸುದ್ದಿಯ ಮೇಲೆ ಪ್ರಭಾವ ಬೀರ್ತಾ ಇದೆನಾ? ಸುದ್ದಿಗಳ ಆಯ್ಕೆಯಲ್ಲಿ ಸಮಾಜ ಉಪಯೋಗ ಆಗುವಂತ ಆಲೋಚನೆ, ಪ್ರೇರಣೆ ಇದೆಯಾ? ಪತ್ರಿಕೆಯೊಂದರ ಆಂತರಂಗಿಕ ಆಲೋಚನೆಯ ಕಾರ್ಯಸೂಚಿ ಮತ್ತು ನೀತಿ ಅದರಲ್ಲಿ ಸುದ್ದಿಯ ಮೇಲೆ ಪ್ರಭಾವ ಬೀರ್ತಾ ಇದೆಯಾ? ಪತ್ರಿಕೆಯನ್ನ ಯಾರು ಖರೀದಿ ಮಾಡ್ತಾರೆ, ಪತ್ರಿಕೆಯನ್ನ ಯಾರು ಓದ್ತಾರೆ? ಹಲೋ, ತಲಾಟೆ ಇಲ್ಲಿ ಮನೆ ಇದನ್ನಾಗೈತೆ ಅಂತ ಹೇಳಿ ನಮ್ಗೆ ಮೆಸೇಜ್ ಕೊಟ್ಟರು, ಯಾಕೆ ಬಂದು ನೋಡ್ಕೊಂಡು ಹೋಗಿಲ್ರೇನು ಇಲ್ಲಿ? ಹಾಂ, ಅಲ್ಲ ಮಾತಾಡೋಯ್ತಲ್ಲ, ಬಟ್ ಏನು ನುಕ್ಸಾನ್ ಆಗೈತಿ, ಏನದು, ಏನು ಕಂಪನ್ಸೇಷನ್ ಏನಾದ್ರು ಸಿಗ್ತೈತನೋ, ಏನಾಗ್ತದೆ ನೋಡು. ಇಮಿಡಿಯೇಟ್ ಆಗಿ ಒಂದು 10 ನಿಮಿಷ ಹೋಗಿ ನನಗೆ ಭಾಳ ಬರ್ನಾಗ ಕಾರಣ ಬ್ಯಾಟ್ರಿ ಇದ್ದು ದೊಡ್ಡ ಒಂದೇಳ್ರಿ ಸೋಲಾರ್ ಪ್ಯಾನಲ್ ತರಿಸಿದ್ರು ಮ್ಯಾಗ ಆಗ್ಬೇಕು. ಸೋಲಾರ್ ಪ್ಯಾನಲ್ ಪೂರ ಬರ್ನ್ ಆಗಿದ್ದು ಏನೋ ಅರ್ಬಿ ಒಂದು 7-8 ಮಂದಿ ಬಂದ್ರು ಕಂಟ್ರೋಲ್ ಆಗಿಲ್ಲ. ಗ್ಲಾಸ್ ಹೊಡಿತೀರಿ ನೀವು? ಗ್ಲಾಸ್ ಅದು ಕಾಯಿ ಹೊಡ್ಬೇಕು, ಕಾಯಿ ಹೊಡಿತೀರಿ, ನೀರು ಬಳಿಸಿದ್ರೆ ಬೇಕಾದ್ರೆ ಮಾಡಿದ್ರೆ ಕೆಲಸ ಕೊಡಿ.